ಹಾಯ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಏನು ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ತಾ ಇದ್ದೆ ಏನು ಯಾವ ಟೈಮಲ್ಲಿ ನಾನು ಬ್ಲಾಗ್ ಮಾಡಿದ್ನೋ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ನೋ, ಎಲ್ಲಿ ನೋಡಿದ್ರು ಬರೀ ಅದೇ ಕಾಮೆಂಟು. ಏನಂತ? ಎಮ್ಮೆ ಥರ ಬೆಳ್ಕೊಂಡಿದ್ಯಾ ಅಂತ ಒಬ್ರು ಕಾಮೆಂಟ್ ಮಾಡ್ತಾರೆ, ಇನ್ನೊಬ್ಬರು ದನ ತಿಂದಂಗೆ ತಿಂದ್ಬಿಟ್ಟು ಹೆಂಗಾಗಿದ್ಯಾ ನೋಡು, ಹೊಟ್ಟೆ ಕಟ್ ಮಾಡ್ಕೊ ಅಂತ ಅಂತಾರೆ. ನೀನು ಎಲ್ಲ ಹೇಳ್ಕೊಟ್ಬಿಟ್ಟಿದೀಯ, ಏನಾದರೂ ಒಂದು ಮಾಡಿ ಅಂತ. ಈಗ ತಗೋ ಎಲ್ಲಿ ನೋಡಿದ್ರು ಬರೀ ಅದೇನೆ. ನಾನೊಂಚೂರು ಮೋಟಿವೇಶನ್ ಕೊಡಿ ಅಂದೆ, ಅವ್ರು ಎಕ್ಸ್ಟ್ರಾ ಲೆವೆಲ್ ಮೋಟಿವೇಶನ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಯಾರೋ ಕಾಮೆಂಟ್ ಮಾಡೋದು ಅಂದ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡ್ಸಕ್ಕೆ ಹೋಗಿ ಆ ಡಾಕ್ಟ್ರು ಇರೋ ಬರೋದನ್ನೆಲ್ಲ ಬಾಯಿಗೆ ತುರುಕ್ಬಿಟ್ಟು ಗಾಯ ಆಗ್ಬಿಟ್ಟು ಒಳಗಡೆ ಮೌತಲ್ಲಿ ಸರಿ ಟರ್ನ್ ಆಗಿದೆ, ಮಾತಾಡೋಕ್ಕೂ ಆಗ್ತಿಲ್ಲ. ಬಾಯಿ ಬಿಟ್ಟರೆ ನೋಡ್ತಾ ಇದೆ, ಫುಲ್ ಅಲ್ಸರ್ ಆಗಿಬಿಟ್ಟಿದೆ ಅಲ್ಲಿಗೆ ಸುತ್ತ ಇದರಲ್ಲ. ಸೊ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಮೆಂಟ್, ಮೋಸ್ಟ್ ಎಕ್ಸ್ಪೆನ್ಸಿವ್ ವಿಡಿಯೋ ಯಾಕಾಗುತ್ತೆ? ಯಾಕಂದರೆ ನಿನ್ನ ಈಗ ಜಿಮ್ ಹೋಗೋ ತನಕ ಅವರಂತೂ ಬಿಡಲ್ಲ ಕಾಮೆಂಟ್ಸಲ್ಲಿ. ಈಗ ಮತ್ತೆ ಯಾಕೆ ಹೇಳ್ಕೊಡ್ತೀಯ ನೀನು? ಸೊ ಈಗ ಮೋಟಿವೇಶನ್ ಬಂತಾ ಹೋಗ್ಲಿ? ಯಾವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ? ಮಾಡ್ತೀನಿ ಇನ್ನೊಂದು ದಿನ, ನಾಳೆ ನಾಡಿದ್ದು ಮಂಡೆಯಿಂದ ನಿಜ ಮಾಡ್ತೀನಿ. ಮಂಡೆಯಿಂದ ಮೋಟಿವೇಶನ್ ವರ್ಕ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ನು ಮುಂದೆ ಎಲ್ಲರೂ ಆ ಥರ ಕಾಮೆಂಟ್ ಮಾಡೋದನ್ನ ಸ್ಟಾಪ್ ಮಾಡಿ. ಓಕೆನಾ? ಮತ್ತೆ ಏನು ಸಮಾಚಾರ? ನಾನು ನಿನ್ನ ಕ್ವಶನ್ ಕೇಳ್ತೀನಿ. ನನಗೆ ಕ್ವಶನಾ? ಓಕೆ. ಸೊ ನಿನಗೆ ಏನು ಸಿಕ್ಕರೆ ನಿನ್ನ ಜೀವನದಲ್ಲಿ ಖುಷಿ ಆಗುತ್ತೆ? ನಿನಗೆ ಖುಷಿ ಆಗಿದೆಯಾ? ಅಥವಾ ನಿನ್ನ ಗೋಲ್ ಏನಾದರೂ ಇದೆಯಾ ನಿನಗೆ? ಏನು ಸಿಕ್ಕರೆ ಓಕೆ, ನನಗೆ ಇದು ಸಿಕ್ಬಿಟ್ರೆ ಸೂಪರಪ್ಪ, ಲೈಫ್ ಸೆಟ್ ಅನ್ನೋ ಥರ? ನನಗೆ ಅದು ಇದು ಸಿಕ್ಕಿದ್ರೆ ಅಂತಲ್ಲ, ಒಂದು ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋಷ್ಟು ದುಡ್ಡು ಈಗಿಲ್ವಾ ಹಂಗಾರೆ? ಇವಾಗ ಅಂದರೆ ನಾನು ವರ್ಕಿಂಗ್ ಲೈಫ್, ಅದೊಂದು ಬ್ಯುಸಿ ಲೈಫ್ ಆಗಿದೆ. ನಾನು ಹೇಳ್ತಿರೋದು ಕಂಫರ್ಟಬಲ್ ಲೈಫ್. ಯಾಕೆ ಈ ಕತೆ ಹೊಡಿತೀಯಾ? ನಿಂಗೆ ಏನು ಸಿಕ್ಕರೆ ಖುಷಿ ಆಗುತ್ತೆ ಅದನ್ನಾದರೂ ಹೇಳು. ನನಗೆ ಏನು ಸಿಕ್ಕಿದ್ರೆ ಖುಷಿ ಆಗುತ್ತೆ ಅಂದರೆ ನಂಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಹೊಸ ಪ್ಲೇಸಿಗೆ ಹೋಗಬೇಕು, ಊಟ ಅದರಲ್ಲಿ ಸ್ಪೆಷಲಿ ಆ ಊಟಗಳನ್ನ ಟ್ರೈ ಮಾಡಬೇಕು. ಒಟ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ನನಗೆ ಖುಷಿ ಆಗುತ್ತೆ. ಬಟ್ ನಾನು ಟ್ರಾವೆಲ್ ಮಾಡ್ತಾ ಇಲ್ಲ ಸದ್ಯಕ್ಕೆ, ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಹೋದರೆ ಸಕಲೇಶ್ಪುರ, ಹಾಸನ್, ಬೆಂಗಳೂರು, ಸಕಲೇಶ್ಪುರ, ಹಾಸನ್, ಬೆಂಗಳೂರು, ಈ ಮೂರೇ ನಂದು ಟ್ರಿಪ್ ಡೆಸ್ಟಿನೇಷನ್ ಆಗಿಬಿಟ್ಟಿದೆ. ಸೊ ಮೇ ಬಿ ಟ್ರಾವೆಲಿಂಗಿಗೆ ಸ್ವಲ್ಪ ಟೈಮ್, ದುಡ್ಡು ಎಲ್ಲ ಸಿಕ್ಕಿದ್ರೆ ಅವಾಗ ಖುಷಿ ಆಗ್ತದೆ. ನೀನು ಹೋಗ್ಬೋದಲ್ಲ ಕಾರ್ ಓಡಿಸ್ಕೊಂಡು? ಓಹ್ ಕರೆಕ್ಟ್, ನೀನು ಕಾರ್ ಓಡಿಸೋಕ್ಕೆ ಬರಲ್ಲ ಅಲ್ವಾ? ನನಗೆ ಕಾರ್ ಓಡಿಸೋಕೆ ಬರುತ್ತೆ, ಬಟ್ ಇನ್ನು DL ಸಿಕ್ಕಿಲ್ಲ. DL ಇಲ್ಲ, ಕಾರ್ ಓಡಿಸೋಕೆ ಬರಲ್ಲ. ಟ್ರಾವೆಲಿಂಗ್ ಇಷ್ಟ ಆಗುತ್ತೆ, ಬೈಕ್ ಓಡಿಸೋಕೆ ಬರುತ್ತೆ, ಅದು ಇಲ್ಲ. ಟ್ರಾವೆಲಿಂಗ್ ಇಷ್ಟ ಅಂತ ಎಂಥ ಜನ ಅಂತ ಅಂದರೆ ಇವಾಗ ಲಿಟ್ರಲಿ ಇಂಥವ್ರಿಗೆಲ್ಲ ಟ್ರಾವೆಲಿಂಗ್ ಇಷ್ಟ ಅಂತ. ಒಂದು ಬೈಕ್ ಅಟ್ಲೀಸ್ಟ್ ನಾನು ಹೇಳಿದ್ದೀನಿ, ಬೈಕ್ ಓಡಿಸೋದು ಕಲ್ತು ಬಿಡು, ಗೇರ್ ಬೈಕನ್ನು. ನಾನು ಆಯಾ ಬೂಸನೇ ತಕ್ಕೊಡ್ತೀನಿ ಅಂತೀನಿ. ದನದ ಬೂಸನೂ ಬೇಡ, ದನದ ಬೂಸನೂ ಬೇಡ ಅಂತ ಅವಳಿಗೆ. ನಾನು ಹೇಳ್ತೇನೆ ಈಗ ಸರಿ ಆಯಿತು, ಈಗ ಟ್ರೈನ್ ಓಡಿಸೋನಿಗೆ ಪ್ಯಾಷನ್ ಇರುತ್ತೆ, ಅದು ನಾನು ದಿನ ಟ್ರೈನ್ ಓಡಿಸ್ತೀನಿ ಅಂತ ಹೇಳಿ. ಅಥವಾ ಟ್ರಾವೆಲ್, ಅದನ್ನು ಅವ್ನು ಟ್ರಾವೆಲ್ ಅನ್ಕೋತಾನ? ಇಲ್ಲ ತಾನೆ. ಟ್ರಾವೆಲ್ ಅಂತಂದರೆ ನಿನಗೆ ಓಡ್ಸೋಕೆ ಬರ್ಬೇಕಂತೇನಿಲ್ಲ. ಜಸ್ಟ್ ನೀನು ಬಸ್ಸಲ್ಲಿ ಹೋದ್ರು ಟ್ರಾವೆಲಿಂಗೆ, ಅದು ಟ್ರೈನಲ್ಲಿ ಹೋದ್ರು ಟ್ರಾವೆಲಿಂಗೆ. ಯಾವುದೋ ಒಂದು ಪ್ಲೇಸಿಗೆ ಹೋಗಬೇಕು, ಒಂದು ಹೊಸ ಜಾಗ, ಅಲ್ಲಿ ಏನೋ ಹೊಸ ಥರದ್ದು ಊಟ ಇರುತ್ತೆ, ಅವ್ರದ್ದು ಸ್ಟೈಲ್ ಊಟ ಇರುತ್ತೆ, ಅದನ್ನ ಟ್ರೈ ಮಾಡಬೇಕು, ಅವ್ರ ಕಲ್ಚರ್ ಎಕ್ಸ್ಪ್ಲೋರ್ ಮಾಡಬೇಕು, ಅದನ್ನು ಟ್ರಾವೆಲಿಂಗ್ ಅಂತಾರೆ. ನೀನು ಹೇಳ್ತಾರದು ನೋಡಿದ್ರೆ ಈಗ ಏರೋಪ್ಲೇನ್ ಓಡ್ಸಲ್ಲಿ ಕೂತಿರ್ತಾರಲ್ಲ ಒಳಗಡೆ, ಅವರೆಲ್ರಿಗೂ ಫ್ಲೈಟ್ ಓಡ್ಸೋಕೆ ಬರೋ ಥರ ಹೇಳ್ತಿದ್ಯಾ ನೀನು. ಎಲ್ರಿಗೂ ಬರುತ್ತಾ? ಯಪ್ಪ, ನಂಗೆ ನಿಜ ಈ ಲಾಜಿಕ್ ಏನು ಅರ್ಥ ಆಗ್ತಿಲ್ಲ, ಏನು ಹೇಳ್ತಾರೆ ಅಂತ. ಸುಮ್ಮನೆ ಆ ಕಥೆ ಹೊಡಿತಾರ. ನನಗೆ ಇಲ್ಲಿಂದ ಈ ಕಡೆಯಿಂದ ಹೋಗ್ತಾ ಇದೆ ಕಿವಿಯಿಂದ, ಆ ಲಾಜಿಕ್ಗಳೇ ಅರ್ಥ ಆಗ್ತಿಲ್ಲ. ಫ್ಲೈಟ್ ಓಡಿಸೋದಂದ್ರೆ ಟ್ರೈನ್ ಓಡಿಸೋದು. ನಾನು ಹೇಳ್ತಾ ಇರೋದು ಇವಾಗ ಫ್ಲೈಟಲ್ಲಿ ತುಂಬ ಜನ ಟ್ರಾವೆಲ್ ಮಾಡ್ತಾರೆ, ಕರೆಕ್ಟಾ? ನೀನು ಹೇಳ್ತಿರೋದು ಹೆಂಗಿದೆ ಅಂದರೆ ಆ ಫ್ಲೈಟಲ್ಲಿ ಕೂತಿರೋರು ಎಲ್ರಿಗೂ ಫ್ಲೈಟ್ ಓಡಿಸೋಕೆ ಬಿಡತ್ತಾಗ ಆಯ್ತು ಸಾಕುಪ್ಪ. ನಾನು ಯಾಕೆ ತಾನೇ ಕ್ವಶನ್ ಕೇಳೋದು ಅನ್ನಿಸ್ತಾ ಇದೆ ನನಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಓಕೆ. ಸೊ ಯಾವುದಾದ್ರೂ ಒಂದು ವಿಷಯದಲ್ಲಿ ಸಕ್ಸೀಡ್ ಆಗಬೇಕು ಅಂದರೆ ಲಕ್ ಇಂಪಾರ್ಟೆಂಟಾ ಅಥವಾ ಹಾರ್ಡ್ ವರ್ಕ್ ಇಂಪಾರ್ಟೆಂಟಾ? ನನ್ನ ಪ್ರಕಾರ ಲಕ್ ತುಂಬ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ನಾನಂತೂ ಲೈಫಲ್ಲಿ ಇದ್ದವ್ರು ಯಾವುದೂ ಹಾರ್ಡ್ ವರ್ಕ್ ಮಾಡಿಲ್ಲ ನನ್ನ ಪ್ರಕಾರ. ಗೊತ್ತು ನನಗೆ ಆ ವಿಷಯ ತುಂಬ ಚೆನ್ನಾಗಿ. ನೀವು ಹಾರ್ಡ್ ವರ್ಕ್ ಎಲ್ಲ ಮಾಡಲ್ಲ. ಲಕ್ ಎಷ್ಟು ಪರ್ಸೆಂಟ್ ಇಂಪಾರ್ಟೆಂಟ್? ನನಗಂತೂ 90% ಲಕ್ ಇಂಪಾರ್ಟೆಂಟ್. ಏನೋ 10% ಒಂಚೂರು ವರ್ಕ್ ಮಾಡಿದ್ರೆ ಮುಗೀತು. ಹುಡುಗಿರಿಗೆಲ್ಲ ಲಕ್ ಇಂಪಾರ್ಟೆಂಟು. ನಮ್ಮ ಹುಡುಗರಿಗೇನೆ ಸ್ವಲ್ಪ ಹಾರ್ಡ್ ವರ್ಕ್ ಬೇಕಾಗಿರೋದು. ನನ್ನ ಪ್ರಕಾರ ಲಕ್ ಇಂಪಾರ್ಟೆಂಟ್ ಒಪ್ಕೋತೀನಿ, ಆಯಿತಾ? ಬಟ್ ಹಾರ್ಡ್ ವರ್ಕು ಬೇಕು, ಲಕ್ಕು ಬೇಕು.
ಲಕ್ಕಿದೆ ಅಂದ್ಬಿಟ್ಟು ಹಾರ್ಡ್ ವರ್ಕ್ ಮಾಡ್ದಂಗೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಲಕ್ಕಿದೆ ಬಿಡಪ್ಪ ಬಂದ್ಬಿಡುತ್ತೆ ಅದ್ರ ಪಾಡಿಗೋದು ಅಂದರೆ ಆಗುತ್ತಾ? ಆಗಲ್ಲ. ಸೊ ಲಕ್ಕೂ ಬೇಕು, ಹಾರ್ಡ್ ವರ್ಕು ಬೇಕು. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಆಯಿತಾ? ಈಗ ನೋಡಿ, ಪ್ರತಿಯೊಬ್ಬರಿಗೂ ರೆಸ್ಪಾನ್ಸಿಬಿಲಿಟಿ ಅಂತ ಇರೋದಲ್ಲ ಲೈಫಲ್ಲಿ. ನನಗೆ ನಾನು ಈ ಟೆಕಿಂಗ್ ಕನ್ನಡ ಶುರು ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ಆಯಿತಾ. ನನಗೆ ಅದು ಲಕ್ಕು, ನಾನು ಲಕ್ಕಿ ಆ ವಿಷಯದಲ್ಲಿ. ಯಾಕೆ ಅಂದರೆ ನಮ್ಮ ಅಕ್ಕನ ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ಸಾಲ ತೀರಿಸ್ಬೇಕು ಅನ್ನೋದು ಲಿಟ್ರಲ್ ನಂಗೆ ಇರಲಿಲ್ಲ ಆಯಿತಾ. ನಮ್ಮ ಅಪ್ಪ ಅಮ್ಮ ಅದನ್ನು ಕೊಟ್ಟಿರಲಿಲ್ಲ ನನಗೆ ಆಯಿತಾ. ಅವರೇ ಮದುವೆ ಮಾಡಿದರು, ಮನೆ ಅವರೇ ಕಟ್ಕೊಂಡ್ಬಿಟ್ಟಿದ್ರು, ಸಾಲಾಗೆಲ್ಲ ಇರಲಿಲ್ಲ. ಬಟ್ ಎಲ್ರಿಗೂ ಹಂಗಾಗಲ್ಲ. ನಾನು ತುಂಬ ಜನ ಯೂಟ್ಯೂಬರ್ಸ್ ಕೇಳಿದ್ದೀನಿ, ಅವ್ರಿಗೆ ತಂಗಿ ಮದುವೆ ಮಾಡಬೇಕು, ಮಾಡಿರ್ತಾರೆ, ಸಾಲದಲ್ಲಿರ್ತಾರೆ, ಮನೆ ಇರಲ್ಲ, ಮನೆ ಕಟ್ಟಬೇಕು, ಬಾಡಿಗೆ ಮನೆ ಇರ್ತಾರೆ. ಸೊ ಈ ರೀತಿ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಜನಕ್ಕಿರುತ್ತೆ. ಸೊ ನನಗೆ ಆ ಲಕ್ ಇದ್ದಿದ್ದರಿಂದ ನನಗೆ ರಿಸ್ಕ್ ತೊಗೊಳಕ್ಕೆ ಈಸಿ ಆಯಿತು ಟೆಕಿನ್ ಕನ್ನಡದಲ್ಲಿ. ಹಂಗಂತ ನಾನು ಹಾರ್ಡ್ ವರ್ಕೇ ಮಾಡಿಲ್ಲ ಅಂತೀಯ ನೀನಂಗಾರೆ? ಲಕ್ಕಿಂದ ನಾನು ಟೆಕಿನ್ ಕನ್ನಡ ಇದಾಗ್ಬಿಡ್ತು ಅಂತ ಹಂಗಂತೆ? ನೋ. ಮತ್ತೆ ನಾನು ಹೇಳ್ತಾ ಇರೋದು, ನಿನಗೆ ಆ ಲಕ್ ಬಂದಿದ್ದಕ್ಕೆ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಈಗ ಮಾಡ್ತಿರೋದೆಲ್ಲ ಹಾರ್ಡ್ ವರ್ಕ್ ಅಥವಾ ವರ್ಕ್ ಆ ಥರ ಹೇಳ್ತಿರೋದು ನಾನು. ಇರ್ಬೋದೇನೋ, ಬಟ್ ಇಲ್ಲ, ಲಕ್ಕು ಬೇಕು, ಹಾರ್ಡ್ ವರ್ಕು ಬೇಕು ಆಯಿತಾ. ನಂಗೆ ಅನ್ನಿಸ್ತಂಗೆ ಈ ಲಕ್ಕು ಹಾರ್ಡ್ ವರ್ಕು ಪ್ರತಿಯೊಬ್ಬರಿಗೂ ಚೇಂಜ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ನೋಡೋದ್ರಿ ನಮ್ಮ ಎಡಿಟರ್ಗಳನ್ನ ಕೇಳೋಣ ಅಲ್ವಾ, ಅವರಿಗೆ ಲಕ್ಕು ಹಾರ್ಡ್ ವರ್ಕು ಏನು ಇದಾಗುತ್ತೆ, ಯಾವ್ದು ಇಂಪಾರ್ಟೆಂಟು ಅಂಡ್ ಮೋಸ್ಟ್ಲಿ ಅವ್ರು ಡಿಫ್ರೆಂಟಾಗಿ ಆನ್ಸರ್ ಮಾಡ್ಬೋದು. ಸೊ ನೋಡೋಣ, ಪವನ್ನೇ ಫಸ್ಟ್ ಕೇಳೋಣ. ಪವನ್ ಇಟ್ಕೋ ಕೈ ನಂಗೆ. ನಿನ್ನ ಪ್ರಕಾರ ಏನಾದರೂ ಒಂದು ವಿಷಯದಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದರೆ ಲಕ್ ಇಂಪಾರ್ಟೆಂಟಾ, ಹಾರ್ಡ್ ವರ್ಕ್ ಇಂಪಾರ್ಟೆಂಟಾ? ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್. ಲಕ್ಕಿಲ್ಲ ಅಂದ್ರೂ ನಡೆಯುತ್ತೆ? ಲಕ್ಕಿಲ್ಲ ಅಂದ್ರೂ ನಡೆಯುತ್ತೆ, ವರ್ಕ್ ಮಾಡ್ತಾ ಇದ್ರೆ ಪ್ರೋಸೆಸ್ ಇರುತ್ತಲ್ಲ. ಹಂಗಾರೆ ನಿನ್ನ ಪ್ರಕಾರ ನಿಂದೇನೋ ಡೈಲಾಗ್ ಇತ್ತಲ್ಲ, ಕತ್ತೆನೂ ಹಾರ್ಡ್ ವರ್ಕ್ ಮಾಡುತ್ತೆ, ಏನಕ್ಕೆ ಅದು ಸಕ್ಸಸ್ ಆಗಿಲ್ಲ? ಹಂಗಾರೆ ಕತ್ತೆ ಕಂಟ್ರೋಲ್ ಮಾಡೋರು ಸಕ್ಸಸ್ ಆಗಿರ್ತಾರೆ, ಅದರ ಜೊತೆ ಸ್ವಲ್ಪ ಬ್ರೈನ್ ಇರಬೇಕು ಅಷ್ಟೇ. ಲಕ್ಕೇ ಬೇಡ ಅಂತ ಹೆಂಗಾರೆ ನೀನು? ಲಕ್ ಕೆಲವ್ರಿಗೆ ಇರಲ್ಲ, ಟ್ರೂ ಹಾರ್ಡ್ ವರ್ಕ್ ಇಂದಾನೇ ಅವ್ರು ಸಕ್ಸಸ್ ಆಗಿರ್ತಾರೆ. ಅದು ನಿಜಾನೇ. ನಿನ್ನ ಪ್ರಕಾರ ಹಾರ್ಡ್ ವರ್ಕ್ ಇಂಪಾರ್ಟೆಂಟಾ, ಲಕ್ ಇಂಪಾರ್ಟೆಂಟಾ ನಿನ್ನ ಪ್ರಕಾರ? ಬ್ರೋ, ನನಗೆ 80% ಹಾರ್ಡ್ ವರ್ಕು, 20% ಲಕ್. ಎಲ್ಲರಿಗೂ ಆಲ್ಮೋಸ್ಟ್ ಹಾರ್ಡ್ ವರ್ಕ್. ಅಂದರೆ ನೀವು ನಿಜವಾಗ್ಲೂ ಹೇಳ್ತೀರಾ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಂತ? ಅಂದರೆ ಆ ಹಾರ್ಡ್ ವರ್ಕ್ ನಮ್ಮ ವರ್ಕ್ ಮೇಲೆ ಜನ ಗುರುತಿಸೋದಾಗಿದ್ದರಿಂದ, ಸೊ ನನ್ನ ಪ್ರಕಾರ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಲಕ್ಕಿಗಿಂತ. ಹಾರ್ಡ್ ವರ್ಕ್ ಬೇಕು. ಇವ್ರು ಹೇಳ್ದಂಗೆ 90% ಲಕ್ಕು ಅಂದ್ಬಿಟ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಹುಡುಗಿರಿಗೆ ಆ ಥರ ಆಗ್ಬೋದೇನಪ್ಪ, ನಮಗೆ ಗೊತ್ತಿಲ್ಲ. ಅವರಿಗೆ ನಮಗೆ ಗೊತ್ತಿಲ್ಲಪ್ಪ, ನಮಗೆ ಹಾರ್ಡ್ ವರ್ಕೇ ಇಂಪಾರ್ಟೆಂಟು ಅಲ್ವಾ? ನಾನು ಇವಾಗ ನಂಬ್ತೀನಿ, ಲಕ್ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ. ಅದಕ್ಕೆ ನಾನು ಸಿಕ್ಕಿರೋದು ನಿನಗೆ ಲಕ್ಕಿಂದಾನೆ. ನಿನಗೆ ಈಗ ಓಕೆ, ನಾವೀಗ ನಾನು ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಈ ಕ್ವೆಶನ್ ಕೇಳ್ತೀನಿ. ಸಂದೀಪ್ನ ನೀವು 3 ವರ್ಷ ಹಿಂದೆ ನೋಡಿದ್ದಕ್ಕೂ ಈಗ 3 ವರ್ಷ ಆದ್ಮೇಲೆ ನೋಡ್ತಿರೋದಕ್ಕೂ ಯಾರು ಲಕ್ಕಿ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕಾಮೆಂಟ್ ಮಾಡಿ ಆಯ್ತಾ? ಆಬ್ವಿಯಸ್ಲಿ ನೀವೇ ಲಕ್ಕಿ. ನಾನು ಲಕ್ಕಿ ನಿನಗೆ ಅಂತ. ಈಗ ನನ್ನ ಮದುವೆ ಆದಮೇಲೆ ನೀನು ಸ್ಟುಡಿಯೋ ಬಿಲ್ಡ್ ಮಾಡಿದೆ, ಇವಾಗ ನಿಂದು ಏನೋ ಕೆಲಸ, ಜಾಸ್ತಿ ಜನಕ್ಕೆ ಕೆಲಸ ಕೊಡ್ತಿದ್ಯಾ, ನೀನು ಫಿನಾನ್ಷಿಯಲಿನೂ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಿದ್ಯಾ. ಸೊ ಆಬ್ವಿಯಸ್ಲಿ ಹೌದು, ಲಕ್ಕಿ ಅಂತ ಅನ್ಸುತ್ತೆ. ಒಂದ್ಸಲ ಮದುವೆ ಆದಮೇಲೆ ಎಲ್ಲ ಚೆನ್ನಾಗಿ ಆಗಿದೆ. ಬಟ್ ಆದರೂ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ಕುತ್ಕೊಂಡ್ಬಿಟ್ರೆ ಇವ್ರು ಬಂದ ತಕ್ಷಣ ಫುಲ್ ಎಲ್ಲ ಉದುರು ಬಿಡ್ತಿತ್ತಾ? ಕಷ್ಟಪಟ್ಟಿಲ್ವಾ? ಅದ್ರಲ್ಲಿ ನಾನು ಲಕ್ಕಿ ಅಲ್ಲ. ಈಗ ನೀನು ಹಾರ್ಡ್ ವರ್ಕ್ ಮಾಡ್ತಿದ್ಯಾ, ನಾನು ಸ್ವಲ್ಪ ಆರಾಮಾಗಿದ್ದೀನಿ. ಸೊ ನಾನು ಲಕ್ಕಿನೇ ತಾನೆ. ಏನೋಪ್ಪ, ದೇವ್ರಿಗೆ ಗೊತ್ತು. ಒಟ್ಟಿಗೆ ಹಾರ್ಡ್ ವರ್ಕ್ ಅಂತೂ ಬೇಕಂದ್ರಪ್ಪ. ಇವು ಹೇಳ್ತಾರೆ ಅಂದ್ಬಿಟ್ಟು ನೀವು ಲಕ್ಕಿದೆ ಅಂದ್ಬಿಟ್ಟು ನೀವು ಕಾಯ್ತಾ ಕುತ್ಕೊಂಬಿಡಿ. ಹಾರ್ಡ್ ವರ್ಕ್ ಮಾಡಿ, ರೈಟ್ ಪ್ಲೇಸ್ ರೈಟ್ ಟೈಮ್ ಕೇಳಿಸ್ಕೊಬೇಡಿ. ಅವೆಲ್ಲ ಹಾರ್ಡ್ ವರ್ಕ್ ಮಾಡಿ, ಲಕ್ ಇರಲಿ ಒಂದು 20%. ಅವ್ರು ಹೇಳ್ದಂಗೆ 20% ಬೇಕು. ನನ್ನ ಪ್ರಕಾರ 50%, ಬಟ್ 20% ಲಕ್ ಇದ್ರೂ ಒಳ್ಳೇದು ಆಯಿತಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಸಾಕು ಇವತ್ತಿಗಿಷ್ಟು. ಬಿಟ್ರೆ ಕತೆ ಹೊಡಿತಾರೆ ಇವ್ರು ಇಲ್ಲಿ ಕೂತ್ಕೊಂಡ್ಬಿಟ್ಟು. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಬ್ಲಾಗ್ ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ಗೊತ್ತಿಲ್ಲ, ನನಗೆ ಬ್ಲಾಗ್ ಏನು ಮಾತಾಡೋದು ಅನ್ನೋದೇ ಗೊತ್ತಾಗಲ್ಲ ಒಂದ್ಸಲ. ಈಗೇನು ಗೊತ್ತಾಗ್ದಲೇನೆ ಈ ವಿಡಿಯೋ ಮಾಡಿದ್ದೀವಿ, 10 ನಿಮಿಷ ಹೋಗಿದೆ. ಸೊ ಸಿಗೋಣ ಮತ್ತೆ ಮುಂದಿನ ಬ್ಲಾಗಲ್ಲಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ನಾನು ಮಾಡ್ಕೊಡಿ. ಅವ್ರು ಮಾಡ್ತಾರೆ, ಹೇಳೋದು ಬೇಕಾಗಿಲ್ಲ ಅವ್ರಿಗೆ.